ಮಲೆನಾಡಿನ ಮನೆ ಮಗಳು ಅಪ್ಪಟ ಕನ್ನಡತಿ ಅಪರ್ಣಾ ವಸ್ತಾರೆ ಕೊನೆಯುಸಿರೆಳೆದಿದ್ದಾರೆ. ನಿರೂಪಣಾ ರಂಗದಲ್ಲಿ ಅಪ್ರತಿಮ ಸಾಧನೆ ತೋರಿದಂತಹ ಅಪರ್ಣಾ ಇನ್ನಿಲ್ಲ ಅನ್ನೋದನ್ನ ಕನ್ನಡಿಗರಿಗೆ ಅರಗಿಸಿಕೊಳ್ಳೋದಕ್ಕೆ ಕಷ್ಟ. ಬನಶಂಕರಿ ಚಿತಾಗಾರಕ್ಕೆ ಅಪರ್ಣಾ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಪರ್ಣಾ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯ ಅಂತಿಮ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಕನ್ನಡದಲ್ಲಿ ನಿರೂಪಣೆ ಅಂದರೆ ಅಪರ್ಣಾ ಅಂದರೆ ನಿರೂಪಣೆ ಅನ್ನುವಷ್ಟರ ಮಟ್ಟಿಗೆ ನಿರೂಪಣಾ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ತೋರಿದಂಥವರು ಅಪರ್ಣಾ. ಹಲವು ದಶಕಗಳ ಕಾಲ ಕನ್ನಡಿಗರ ಮನೆಗಳನ್ನು ತನ್ನ ಸುಮಧುರ ಕಂಠದಿಂದ ಇಂಪಾಗಿಸಿದವರು ಅಪರ್ಣಾ ಅವರನ್ನ ಕಳೆದುಕೊಂಡು ಕನ್ನಡ ಸಾಹಿತ್ಯ ಕ್ಷೇತ್ರ, ನಿರೂಪಣಾ ಕ್ಷೇತ್ರ ಹಾಗೂ ನಟನಾ ಕ್ಷೇತ್ರ ಇವೆಲ್ಲವೂ ಕೂಡ ಬಡವಾಗಿದೆ ಅಂತಾನೆ ಹೇಳಬೇಕು. ಅಪರೂಪದಲ್ಲಿ ಅಪರೂಪ ಎಂಬಂಥ ವ್ಯಕ್ತಿ ತಾರೆ, ಎರಡೂ ಹೌದು. ಅಪರ್ಣಾ ಅವರು ನಿರೂಪಣಾ ಕ್ಷೇತ್ರದಲ್ಲಿ ಆಕೆ ದೊಡ್ಡ ಹೆಸರು ಮಾಡಿದ್ರು. ಇನ್ನೊಬ್ಬರಿಲ್ಲ, ಒಂದು ದೊಡ್ಡ ಮೈಲಿಗಲ್ಲು ಅಂತ ನಾವು ನೋಡಿದ್ರೆ ಕರ್ನಾಟಕದಲ್ಲಿ ವೀಕ್ಷಕರೇ ಅದು ಅಪರ್ಣಾ ವಸ್ತಾರೆ ಮಾತ್ರ. ನಿರೂಪಕಿ ಆದರೆ ಅಂಥ ನಿರೂಪಕಿ ಆಗಬೇಕು ಅಂತ ಒಂದು ಮಾದರಿಯನ್ನು ನಮ್ಮ ಮುಂದೆ ಉಳಿಸಿ ಹೋದಂಥವರು ಅಪರ್ಣಾ. ನಟನೆಯಲ್ಲಿ ಅವರು ತೊಡಗಿಸಿಕೊಂಡ್ರು. ಆ ನಂತರ ಅವ್ರಿಗೆ ನಟನೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗಲಿಲ್ಲ, ಅನುಕೂಲ ಆಗಲಿಲ್ಲ. ಬದುಕು ಬೇರೆ ದಿಕ್ಕಿನತ್ತ ಕೊಂಡೊಯ್ತು. ಅನಂತರ ಮುಂದೆ ನಿರೂಪಣಾ ಕ್ಷೇತ್ರಕ್ಕೆ ಕಾಲಿಟ್ಟರು. ನಿರೂಪಣೆಯಲ್ಲಿ ಅಪ್ರತಿಮ ಹಂತವನ್ನು ಮುಟ್ಟಿದ್ರು. ಅಪರ್ಣಾ ಅಂದರೆ ನಿರೂಪಣೆ ಮಾಡಿದ್ರೆ ಅಪರ್ಣಾ ಅವರ ರೀತಿ ನಿರೂಪಣೆ ಮಾಡಬೇಕಪ್ಪ ಅನ್ನುವಷ್ಟರ ಮಟ್ಟಿಗೆ, ಧ್ವನಿ ಅಂದರೆ ಅಪರ್ಣಾ ಅವರದ್ದಪ್ಪ ಅನ್ನುವಷ್ಟರ ಮಟ್ಟಿಗೆ ಅಪರ್ಣಾ ತಮ್ಮ ಸಾಧನೆಯನ್ನು ಆ ಕ್ಷೇತ್ರದಲ್ಲಿ ತೋರಿದ್ರು. ಅಷ್ಟೇ ಅಲ್ಲ, ಜನಮನಕ್ಕೂ ಕೂಡ ಬಹಳ ಹತ್ತಿರವಾದರು. ಕನ್ನಡವನ್ನು ರಸಬಾಳಿಯಂತಹ ಕನ್ನಡವನ್ನು ಅಷ್ಟೇ ಸೊಗಸಾಗಿ ಸಿಹಿಯಾಗಿ ಜನಮನಕ್ಕೆ ತಲುಪಿಸುವ ಕೆಲಸವನ್ನು ಅಪರ್ಣಾ ಅವರು ತಮ್ಮ ನಿರೂಪಣೆಯ ಮುಖಾಂತರ ಮಾಡಿದರು. ಅದನ್ನು ದಶಕಗಳ ಕಾಲ ಮಾಡಿದರು, 2-3 ದಶಕಗಳ ಕಾಲ ಅದನ್ನು ಮಾಡಿದರು. ಎಲ್ಲೂ ಕೂಡ ಸ್ಥಿಮಿತ ಕಳ್ಕೊಳ್ಳದೆ, ಎಲ್ಲೂ ಕೂಡ ಲಯ ತಪ್ಪದಂತೆ ಭಾಷೆಯನ್ನು ಜನಮನಕ್ಕೆ ತಲುಪಿಸುವಂತಹ ಆ ಸೊಗಸನ್ನು, ಸಿಹಿಯನ್ನು ಜನಮನಕ್ಕೆ ತಲುಪಿಸುವಂತಹ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ವ್ಯಕ್ತಿಗತವಾಗಿಯೂ ಕೂಡ ಅಪರ್ಣಾ ಅವರು ಅಷ್ಟೇ ಸಿಹಿಯಾದ ವ್ಯಕ್ತಿ, ಅಷ್ಟೇ ಸಿಹಿಯಾದ ಹೃದಯ, ಅಷ್ಟೇ ಒಂದು ಮೃದು ಹೃದಯ ಅಂತ ಹೇಳಬೇಕು. ಸ್ನೇಹಮಯಿ, ಅತ್ಯಂತ ಸ್ನೇಹಮಯಿ ವ್ಯಕ್ತಿತ್ವ ಅಪರ್ಣಾ ಅವರದ್ದಾಗಿತ್ತು. ಇವತ್ತು ಅಪರ್ಣಾ ಅವರಂಥ ವ್ಯಕ್ತಿಯನ್ನು, ಸಾಧಕಿಯನ್ನು, ನಿರೂಪಕಿಯನ್ನು, ಇವೆಲ್ಲವೂ ಆಗಿದ್ದ ತಾರಿಯನ್ನು ಕಳ್ಕೊಂಡು ಕನ್ನಡ ತಾಯಿ ಎಲ್ಲೋ ಒಂದು ಕಡೆ ಕಂಬನಿ ಮಿಡಿತಾ ಇದ್ದಾಳೆ. ಬನಶಂಕರಿಯ ಚಿತಾಗಾರಕ್ಕೆ ಅಪರ್ಣಾ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಕೆಲವೇ ಕ್ಷಣಗಳಲ್ಲಿ